ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ನಾನು ನನ್ನ ಎರಡನೆಯ ಎಪಿಸೋಡನ್ನು ಮಾಡುತ್ತಿದ್ದೇನೆ. ಕಳೆದ ಸಂಚಿಕೆಯಲ್ಲಿ ನಾನು ವಾಸ್ತು ಬಗ್ಗೆ ಕೆಲವೊಂದು ವಿವರವಾಗಿ ಹೇಳಿದ್ದೇನೆ. ಅದು ಏನೆಂದರೆ ವಾರ, ತಿಥಿ, ಮಿತಿ, ನಕ್ಷತ್ರ, ಯೋಗ, ಕಾರಣ ಇವೆಲ್ಲವಷ್ಟು 11ರಲ್ಲಿ ಅಂತ ಹೇಳಿದ್ದೇನೆ. ಸರಿ, ಈಗ ಎರಡನೇ ಎಪಿಸೋಡಿನಲ್ಲಿ ನಾನು ತಿಳಿಸುವುದೇನೆಂದರೆ, ರಾಜಯೋಗದಲ್ಲಿ ಮನೆಯನ್ನು ಅಡಿಗಲ್ಲು ಅಥವಾ ಗೃಹ ಪ್ರವೇಶ ಅಥವಾ ಸಿಂಹದ್ವಾರವನ್ನು ಇಡುವುದಕ್ಕೆ ಅತಿ ಮುಖ್ಯವಾಗಿ ಒಳ್ಳೆಯ ಸಮಯ. ಈಗ ತಮಗೆ ತಿಳಿಸುವುದೇನೆಂದರೆ, ರಾಜಯೋಗ ಎಂದರೆ ಏನು? ಸಾಮಾನ್ಯವಾಗಿ ಒಬ್ಬ ಮನುಷ್ಯನು ಕೆಲಸ ಮಾಡುವುದಕ್ಕೆ ನಿಂತುಕೊಂಡು ಹಾಗೆ ಕೆಲಸ ಮಾಡುವುದಕ್ಕೆ ವೇಳೆಯ ಸಮಯಕ್ಕೆ ರಾಜಯೋಗ ಎನ್ನುತ್ತಿದ್ದಾರೆ. ಅದೇ ಅಡಿಗೆ ಮಾಡುವುದಕ್ಕೆ, ಊಟ ಮಾಡುವುದಕ್ಕೆ, ಕಸ ಗುಡಿಸುವುದಕ್ಕೆ, ನಿದ್ರಿಸುವುದಕ್ಕೆ, ಇನ್ನು ವಲಸೆ ಹೋಗುವುದಕ್ಕೆ ಮನುಷ್ಯನು ಯಾವ ರೀತಿ ಇದೆಯೋ ಅದೇ ರೀತಿ ವಾಸ್ತು ಪುರುಷನು ಸಹ ಅವನಿಗೂ ಸಹ ಇದೆ. ಅದೇ ರೀತಿಯಾಗಿ ರಾಜಯೋಗ ಎಂಬುವುದು, ರಾಜಯೋಗದಲ್ಲಿ ನಿಮ್ಮ ಅಡಿಗಲ್ಲು ಅಥವಾ ಮನೆಯ ದ್ವಾರವನ್ನು ಮತ್ತು ಗೃಹ ಪ್ರವೇಶವನ್ನು ಮಾಡಿದರೆ ಆ ಮನೆಯಲ್ಲಿ ಒಳ್ಳೆಯ ಸಂತೋಷದ ಜೀವನ ಮತ್ತು ಸುಖಮಯವಾಗಿ ಎಲ್ಲರೂ, ಮಕ್ಕಳು, ಹೆಂಡರು ಎಲ್ಲರೂ ಸಂತೋಷದಿಂದ ಇರುತ್ತಾರೆ. ಹಾಗೂ ಅದೇ ರೀತಿ ಆ ಮನೆಯಲ್ಲಿ ವಾಸಿಸುವ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಮನೆಯ ಯಜಮಾನನಿಗೆ ಧನ ಧಾನ್ಯ ಅಭಿವೃದ್ಧಿ ಮತ್ತು ಮನೆಯ ಒಡತಿಗೆ ಆರೋಗ್ಯವಾಗಿರುತ್ತಾಳೆ. ಇದು ಮುಖ್ಯವಾಗಿ ವಾಸ್ತುಪುರುಷನ ವಿವರವನ್ನು ತಿಳಿದುಕೊಂಡು ರಾಜಯೋಗದಲ್ಲಿ ಯಾರು ತಮ್ಮ ಈ 3 ಕೆಲಸಗಳನ್ನು ಮಾಡುತ್ತಾರೆ ಅವರ ಮನೆ ಬಹಳ ಸಂತೋಷವಾಗಿ ಇರುತ್ತದೆ. ನೀವು ಬಹಳ ಎಚ್ಚರಿಕೆಯಿಂದ ನೋಡಬೇಕು. ಏನೆಂದರೆ, ರಾಜಯೋಗದಲ್ಲಿ ಯಾವುದೇ ನಾವು ಅಡಿಗಲ್ಲು ಹಾಕಿದರೂ ಆ ಮನೆಯು ಗೃಹ ಪ್ರವೇಶ ಆಗುವವರೆಗೂ ಮಾತ್ರ ನಿಲ್ಲುವುದಿಲ್ಲ. ಯಾವುದೇ ಅಡೆತಡೆಗಳು ಅಥವಾ ಮನೆಯನ್ನು ಕಟ್ಟುವ ಕಾಲಕ್ಕೆ ಯಾವುದೇ ಕಾರ್ಮಿಕರು ಅಥವಾ ಯಾವುದೇ ಸಲಕರಣೆಗಳು ಅಸ್ತವ್ಯಸ್ತವಾಗಿ ಆ ಮನೆಯು ನಿಲ್ಲುವುದಿಲ್ಲ. ಎಲ್ಲರೂ ಎಲ್ಲ ರೀತಿಯಿಂದ ಕಾರ್ಮಿಕರು ಸಹ ಚೆನ್ನಾಗಿ ಬೇಗ ಬಂದು ಆ ಮನೆಯನ್ನು ಬೇಗವಾಗಿ ಅತಿ ಶೀಘ್ರದಲ್ಲಿ ಮುಗಿಸಿಕೊಡುತ್ತಿದ್ದಾರೆ. ಅದಕ್ಕೆ ನಾವು ಕಟ್ಟುವ ಮನೆ ಒಂದು ಜೀವಿತ ಅವಧಿಯಲ್ಲಿ ಚೆನ್ನಾಗಿ ಇರಬೇಕು, ಬೇಗ ಮುಗಿಬೇಕು. ನಾವು ಯಾವುದೇ ಒಂದು ನಮ್ಮ ಯೋಗ್ಯತೆ ಅನುಸಾರವಾಗಿ 10ರಿಂದ 20 ಲಕ್ಷ 50 ಲಕ್ಷ ಕೋಟಿ ಯಾವರಾದರೂ ಇನ್ವೆಸ್ಟ್ಮೆಂಟು ಮಾಡುತ್ತಿದ್ದಾರೆ. ಆದರೆ ಆ ಇನ್ವೆಸ್ಟ್ಮೆಂಟು ಇನ್ವೆಸ್ಟ್ಮೆಂಟ್ ಅಂದರೆ ಅದರ ಬಂಡವಾಳ ಹಾಕಿ ನಾವು ಕಟ್ಟಿದ ಮನೆಯು ಅರ್ಧದಲ್ಲೇ ನಿಲ್ಲಿತು ಅಂದರೆ ಮತ್ತೆ ಪುನಃ ಸ್ಟಾರ್ಟ್ ಮಾಡಬೇಕೆಂದರೆ ಅದಕ್ಕೆ ಆಸಕ್ತಿಯು ಹೋಗಿಬಿಡುತ್ತದೆ. ಈ ಕಡೆ ನಾವು ಅರ್ಧ ಬಂಡವಾಳವನ್ನು ಹೂಡಿರ್ತೇವೆ ಮತ್ತು ಈ ಕಡೆ ನಾವು ಅದರ ಬಗ್ಗೆ ಆಸಕ್ತಿಯನ್ನು ಕಳೆದುಕೊಂಡು ಬಿಡುತ್ತೇವೆ. ಯಾವುದೇ ವ್ಯಕ್ತಿಯಾಗಲಿ ಅರ್ಧಂಬರ್ಧ ಮನೆಯನ್ನು ನಿಲ್ಲುವುದು ಒಳ್ಳೆಯದಲ್ಲ. ಅದಕ್ಕೆ ವೀಕ್ಷಕರಿಗೆ ತಿಳಿಸುವುದೇನೆಂದರೆ, ಪ್ರತಿಯೊಬ್ಬ ಮನುಷ್ಯ ರಾಜಯೋಗ ಎಂಬುವುದು ಮನೆಯ ಕಟ್ಟಡಕ್ಕೆ ಉಪಯೋಗ ಮಾಡುವುದು ಬಹಳ ಉತ್ತಮ. ನೀವು ಯಾವುದೇ ವಿಷಯವಾಗಲಿ ಆ ಒಳ್ಳೆ ಗಳಿಗೆಯಲ್ಲಿ ನೀವು ಮನೆಯನ್ನೇ ನಿರ್ಮಿಸಿದ್ದೇ ಆದರೆ ಆ ಮನೆಯಲ್ಲಿ ಸಕಲ ಐಶ್ವರ್ಯಗಳು ಇರುತ್ತವೆ. ಅದೇ ರೀತಿಯಾಗಿ ನಾವು ನಿದ್ರಿಸುವ ಕಾಲಕ್ಕೆ ಅಂತ ಹೇಳುತ್ತಿದ್ದಾರೆ.
ಒಬ್ಬ ರಾಜನ ವಾಸ್ತುಪುರುಷನ ಇರ್ತಿದ್ದಾನಲ್ಲ, ಅವನು ಕಾಲಪುರುಷನಲ್ಲಿ ವಾಸ್ತುಪುರುಷ ಊಟ ಮಾಡುತ್ತಾನೆ, ಅಡಿಗೆ ಮಾಡುತ್ತಾನೆ, ಕಸ ಗುಡಿಸುತ್ತಾನೆ, ನಿದ್ರೆ ಮಾಡುತ್ತಾನೆ, ವಲಸೆ ಹೋಗುತ್ತಾನೆ, ರಾಜಯೋಗ ಮಾಡುತ್ತಾನೆ. ಸರಿ, ಇದರಲ್ಲಿ 3 ಅತಿ ರಾಜಯೋಗದಲ್ಲಿ ರಾಜ್ಯ ಮಾಡುವಂಥ ಕೆಲಸದಲ್ಲಿ ಅತ್ಯಂತ ಯೋಗ್ಯದ್ದು ಅಂತ ನಾನು ಈಗಾಗಲೇ ತಿಳಿಸಿದ್ದೇನೆ. ಇನ್ನುಳಿದ ಸಾಧಾರಣವಾದ ಅನಿವಾರ್ಯವೆಂದ ಸ್ಥಳದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಮನೆಯನ್ನು ನಿರ್ಮಿಸಿರುತ್ತಾನೆ. ನಿರ್ಮಿಸಿದ ಕಾಲಕ್ಕೆ ಒಂದು ವೇಳೆ ರಾಜಯೋಗ ಎಂಬುವುದು ಇನ್ನೂ ಬಹಳ ದೂರ ಇತ್ತು ಅಂದ ಕಾಲಕ್ಕೆ ಅವರಿಗೆ ಅತಿ ಅವಸರವಿತ್ತು ಗೃಹಪ್ರವೇಶ ಮಾಡೋದಕ್ಕೆ. ತಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮಗಳು ಬಂದಿರಬಹುದು, ಏನೇ ಇರಬಹುದು, ಬೇಗ ಬೇಗ ಮುಗಿಸಬೇಕು, ನಾವು ಗೃಹಪ್ರವೇಶ ಮಾಡಬೇಕು ಅಂತ ನಿಮಗೆ ಒಂದು ವೇಳೆ ಇದ್ದರೆ, ಊಟ ಮಾಡುವ ಕಾಲಕ್ಕೆ ಅಥವಾ ಅಡಿಗೆ ಮಾಡುವ ಕಾಲಕ್ಕೆ ಇವು 2 ಸಾಧಾರಣವಾದಂಥ ವೇಳೆ, ಸಾಧಾರಣವಾದಂಥ ಸಮಯ. ಪರವಾಗಿಲ್ಲ. ಏನೆಂದರೆ ಈ ಸಾಧಾರಣವಾದ ದಿನಗಳಲ್ಲಿ ನೀವು ಗೃಹಪ್ರವೇಶವನ್ನು ಮಾಡಿದರೆ ಅಂಥ ಕೆಡುಕು ಎಂಬುದು ಇರುವುದಿಲ್ಲ. ಸಾಧ್ಯ ಆದಷ್ಟು ಮಟ್ಟಿಗೆ 100ಕ್ಕೆ 70ರಿಂದ 90% ಒಳ್ಳೆಯದನ್ನೇ ಮಾಡುತ್ತದೆ. ಯಾವುದರಲ್ಲಿ? ಅಡಿಗೆ ಮಾಡುವುದರಲ್ಲಿ, ಊಟ ಮಾಡುವ ವೇಳೆಯಲ್ಲಿ ಗೃಹಪ್ರವೇಶವನ್ನು ಮಾಡಿದರೆ ಸಾಧಾರಣವಾಗಿ 70ರಿಂದ 80% ಆ ಮನೆಯಲ್ಲಿ ಶುಭವಾಗಿರುತ್ತದೆ. ಅದೇ ರೀತಿ ವಾಸ್ತುದೇವನು ತಾನು ನಿದ್ರಿಸುವ ಕಾಲಕ್ಕೆ ನೀವು ಅಡಿಗಲ್ಲಾಗಲಿ, ಬಾಗಲಿಯನ್ನಾಗಲಿ ಅಥವಾ ಗೃಹಪ್ರವೇಶವಾಗಲಿ ಮಾಡಿದ್ದೇ ಆದರೆ ಆ ಮನೆಯಲ್ಲಿ ನೀವು ಗೃಹಪ್ರವೇಶ ಮಾಡಿದ ಕೆಲವೇ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನಿದ್ರಾವಸ್ಥೆಗೆ ಬರುತ್ತದೆ. ನಿಮ್ಮ ಇಡೀ ಕುಟುಂಬ ನಿದ್ರೆಯಲ್ಲಿ ಮುಳುಗುತ್ತದೆ. ಮನೆಯ ಯಜಮಾನನು ಸೋಮಾರಿಯಾಗುತ್ತಾನೆ. ಮನೆಯ ಮಕ್ಕಳು ವಿದ್ಯಾಭ್ಯಾಸ ಕುಂಠಿತವಾಗುತ್ತದೆ. ಆ ಮನೆಯಲ್ಲಿ ವಾಸಿಸುವಂಥವರಿಗೆ ಆರೋಗ್ಯವಂತೂ ಇರುವುದೇ ಇಲ್ಲ. ಮಕ್ಕಳು ವಿದ್ಯಾಭ್ಯಾಸ ನಾವು ಒಂದು ಹೇಳಿದರೆ ಮಧ್ಯದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಕುಂಠಿತವಾಗಿ ಬಿಡುತ್ತದೆ. ಆಮೇಲೆ ಮಕ್ಕಳು ಹೇಳಿದ ಮಾತು ಕೇಳುವಂಥ ಸಮಯವಿರುವುದಿಲ್ಲ. ಮನೆಯಲ್ಲಿ ವಾಸಿಸುವವರಿಗೆ ನಿದ್ರೆ ಮಾಡುವ ಕಾಲಕ್ಕೆ ಅತಿ ಮಂದಬುದ್ಧಿ. ಯಾವುದೇ ನೀವು ಮನೆಯನ್ನು ಮುಗಿಸಬೇಕೆಂದರೆ ನೀವು ಪ್ರತಿಯೊಬ್ಬರು ಈಗ ಮನೆಯ ಕಟ್ಟುವ ಕಾಲಕ್ಕೆ ಸಹಜವಾಗಿ ಲೋನ್ ಆಗಲಿ, ಬೇರೆ ಥರದ ಕೈ ಸಾಲವಾಗಲಿ, ಯಾವುದೇ ಆಗಲಿ ಕೇಳುವುದು ಸಹಜ. ಆದರೆ ಅದೇ ನಾವು ಕೇಳಿದಂಥ ಸಾಲಕ್ಕೆ ನಿದ್ರೆಹೀನೆಯಲ್ಲಿ ನಾವು ಕಟ್ಟಿದರೆ ಕೊಡುತ್ತೇನೆ ಎನ್ನುವಂಥ ವ್ಯಕ್ತಿ ಕೊಡುವುದಿಲ್ಲ, ಮಾಡುತ್ತೇನೆ ಎನ್ನುವಂಥ ವ್ಯಕ್ತಿ ಮಾಡುವುದಿಲ್ಲ, ಕಾರ್ಮಿಕ ಬರುತ್ತೇನಂತ ಹೇಳಿದವನು ಬರುವುದಿಲ್ಲ, ಸಕಾಲಕ್ಕೆ ಮುಗಿಯುವುದಿಲ್ಲ. ಮುಗಿದರೂ ಆ ಮನೆಯಲ್ಲಿ ವಾಸ ಮಾಡುವಂಥ ವ್ಯಕ್ತಿಗಳಿಗೆ ನಿದ್ರೆಯಲ್ಲಿ ಕಟ್ಟಿದರೆ ಆ ಮನೆಯು ಇಡೀ ಕುಟುಂಬ ನಿದ್ರಾವಸ್ಥೆಗೆ ಮುಳುಗುತ್ತದೆ. ಆ ಮನೆಯಲ್ಲಿ ಇನ್ನು ಏನು ಮಾಡುವುದಕ್ಕೆ ಅವರಿಗೆ ಆಸಕ್ತಿಯೇ ಇರುವುದಿಲ್ಲ. ಅದಕ್ಕೆ ವಾಸ್ತುಪುರುಷನು ನಿದ್ರೆ ಮಾಡುವ ಕಾಲಕ್ಕೆ ನೀವು ದಯಮಾಡಿ ಮನೆಯ ಅಡಿಗಲ್ಲು, ಬಾಗಿಲನ್ನು ಮತ್ತು ಶಿವದಾರ, ಅದರಲ್ಲಿ ಮುಖ್ಯವಾಗಿ ಶಿವದಾರ ಎನ್ನುವುದು ಮನುಷ್ಯನಿಗೆ ನಮಗೆ ಬಾಯಿ ಹೇಗೆ ಇರುತ್ತದೆಯೋ ಅದೇ ರೀತಿ ಬಾಯಿ ನಮಗೆ ಮನುಷ್ಯನಿಗೆ ಬಾಯಿ ಇಲ್ಲ ಅಂತಂದರೆ ಹೇಗೆ ಬಾಯಿ ಸ್ವಚ್ಛವಿರಬೇಕು, ಅದೇ ರೀತಿ ಮನುಷ್ಯನಿಗೆ ಶಿವದಾರ ಎನ್ನುವುದು ಮುಖ್ಯ. ಆ ಶಿವದಾರವನ್ನು ಒಳ್ಳೆಯ ರಾಜಯೋಗದಲ್ಲಿ ನೀವು ಕುಂದಿರಿಸಿದ್ದೇ ಆದರೆ, ಕೂಡಿಸಿದ್ದೇ ಆದರೆ ಆ ಮನೆಯಲ್ಲಿ ನೀವು ಪ್ರತಿನಿತ್ಯ
ಆ ಬಾಗಿಲನ್ನು ದಾಟುತ್ತಾ ಓಡುತ್ತಾ ಬರುತ್ತಾ ಹೊರಗಡೆ ದಾಟುತ್ತಾ ಬರುತ್ತಾ ಹೋಗುತ್ತಾ ಇದ್ದರೆ ನಿಮಗೆ ಸಕಲ ಐಶ್ವರ್ಯಗಳು ಸಿಗುತ್ತವೆ. ಆ ಮನೆಯಲ್ಲಿರುವಂಥ ಲಕ್ಷ್ಮಿ ಗೃಹಲಕ್ಷ್ಮಿ ಆಗಿರುತ್ತಾಳೆ. ಮಕ್ಕಳು ಒಳ್ಳೆಯ ವಿದ್ಯಾವಂತರು ಬುದ್ಧಿವಂತರು ಆಗುತ್ತಾರೆ. ಅದಕ್ಕೆ ನೀವು ಒಳ್ಳೆಯ ದಿನಗಳನ್ನು ನೋಡಿ ರಾಜಯೋಗದಲ್ಲಿ ಅಡಿಗಲ್ಲು ಹಾಕಬೇಕು. ನಿದ್ರಾಹೀನದಲ್ಲಿ ನೀವು ಏನು ಯಾವುದೇ ಕೆಲಸವನ್ನು ಮಾಡಬಾರದು. ಈ ನಾನು ತಿಳಿಸಿರುವಂತೆ ನಾನು ಎಷ್ಟೋ ಸಾವಿರಾರು ಮನೆಗಳನ್ನು ನೋಡಿದ್ದೇನೆ. ಅರ್ಧಕ್ಕೆ ನಿಂತಿದ್ದಾವೆ, ಒಂದು ವೇಳೆ ಅರ್ಧದ ಮುಗಿದೇ ಇಲ್ಲ, ಅರ್ಧದಲ್ಲಿ ಸಾಲ ಮಾಡಿ ಮನೆಗಳನ್ನು ಮಾರಿದ್ದೂ ಉಂಟು. ಇದು ಎಲ್ಲ ಎಷ್ಟೋ ಜನಗಳಿಗೆ ಈ ವಾಸ್ತುಪುರುಷನ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಕೆಲವೊಂದು ಜನರು ವಾಸ್ತುಪುರುಷನ ಎಂದರೆ ಅಪಹಾಸ್ಯ ಮಾಡುತ್ತಿದ್ದಾರೆ. ಅವರು ನಿಂದನೆ ಮಾಡುತ್ತಿದ್ದಾರೆ. ಸರಿ, ನಿಂದನೆ ಮಾಡುವವರಿಗೆ ನಾವು ಎಲ್ಲಿಯಾದರೂ ಏನು ಹೇಳುವುದಕ್ಕೆ ಆಗುವುದೇ ಇಲ್ಲ. ಅದಕ್ಕೆ ಸಮಯವಿಲ್ಲ, ಅದರ ಬಗ್ಗೆ ಚರ್ಚಿಸಿ ಉಪಯೋಗವಿಲ್ಲ. ಆದರೆ ನಾವು ಇನ್ನುಳಿದ ಜನರು ಅನ್ಯಾಯಕ್ಕೆ ಒಳಗಾಗಿ ಆರ್ಥಿಕವಾಗಿ ನಿದ್ರಾಹೀನತೆಯಲ್ಲಿ ಹಾಕಿ ಕೈ ಸುಟ್ಟುಕೊಂಡು ದುಡ್ಡು ಇಲ್ಲ, ಮನೆ ಇಲ್ಲ, ಎಲ್ಲ ಇಲ್ಲ, ಏನೂ ಇಲ್ಲ, ಹೀಗಾಗಬಾರ್ದಂತ ನಿದ್ರೆ ಮಾಡುವ ಕಾಲಕ್ಕೆ ನೀವು ಎಂದೂ ಯಾವುದೋ ಒಂದು ಕಾರ್ಯಕ್ರಮವನ್ನು ಮನೆಯಾಗಲಿ, ಮಂದಿರವಾಗಲಿ, ಮಠವಾಗಲಿ, ಒಂದು ಸರ್ಕಾರದ ಶಾಲೆಗಾಗಲಿ, ಸರ್ಕಾರದ ಆಫೀಸ್ ಆಗಲಿ, ಒಂದು ಆಸ್ಪತ್ರೆ ಆಗಲಿ, ಯಾವುದೇ ಥರದ ಕಟ್ಟಡಗಳನ್ನು ನೀವು ಅಡಿಗಲ್ಲಾಗಲಿ, ಬಾಗಿಲಿ ಆಗಲಿ, ಯಾವುದೇ ಆಗಲಿ ನೀವು ನಿರ್ಮಿಸಬಾರದು, ಮಾಡಬಾರದು, ಗೃಹ ಪ್ರವೇಶ ಮಾಡಬಾರದು. ಇನ್ನು ಮುಂದಿನದು ಹೇಳಬೇಕಂತಂದರೆ, ವಾಸ್ತುಪುರುಷನು ವಲಸೆ ಹೋಗುತ್ತಿದ್ದಾನೆ. ವಲಸೆ ಅಂದರೆ ಏನು? ಹೊರಗಡೆ ಹೋಗುತ್ತಿದ್ದಾನೆ ಅಂದರೆ ಆ ಮನೆಯ ಕಟ್ಟಿದ ಒಡೆಯನಾಗಲಿ ಒಡತಿಯಾಗಲಿ ಆ ಮನೆಯ ಗೃಹ ಪ್ರವೇಶ ಮಾಡಿದ ಕೆಲವೇ ದಿನಗಳಲ್ಲಿ ಸರಿಯಾಗಿ ಮನೆಯಲ್ಲಿ ಇರುವುದಕ್ಕೆ ಆಗುವುದಿಲ್ಲ. ಆ ವಾಸ್ತು ಹಾಗೆ ಮಾಡುತ್ತಿದೆ. ಏನೆಂದರೆ, ಒಂದು ತಿಂಗಳಲ್ಲಿ ಕನಿಷ್ಠ ಅವನು 20 ದಿವಸ ಹೊರಗಡೆ ಹೋಗುತ್ತಾನೆ. ಯಾವುದೇ ಆ ಊರು ಈ ಊರು ಈ ಊರು ಯಾವುದೇ ಉಪಯೋಗವಿಲ್ಲದ ಕೆಲಸಕ್ಕೆ ಅಲೆದಾಟ ಮಾಡುತ್ತಾನೆ. ಯಾರು? ಮನೆಯ ಒಡೆಯ. ಮನೆಯ ಒಡೆಯ ಹೋದ ಮೇಲೆ ಮನೆಯ ಒಡತಿ ಅವಳು ತಾನು ಬಂದ ಯಾವುದೋ ಕೆಲಸ ಇಲ್ಲದೆ, ಅದು ಇಲ್ಲದೆ, ಸರಿಯಾದ ಇದಿಲ್ಲದೆ ಆ ಊರಿಗೆ ಹೋಗುತ್ತೇನೆ ಈ ಊರಿಗೆ ಹೋಗುತ್ತೇನಂತ ಇಡೀ ಮನೆಯ ದಂಪತಿಗಳು ಮನೆಯಿಂದ ವಲಸೆ ಹೋದರೆ ಆ ಮನೆಯು ಅಭಿವೃದ್ಧಿಯು ಅಷ್ಟಕ್ಕಷ್ಟೇ. ಅಲ್ಲಿ ವಾಸ ಮಾಡುವಂಥ ಜನರು ಎಂದಿಗೂ ಉದ್ಧಾರವಾಗುವುದಿಲ್ಲ. ಇಂಥ ಹಲವಾರು ಮನೆಗಳನ್ನು ನಾನು ಕಣ್ಣಾರ ನೋಡಿದ್ದೇನೆ, ನಾನು ಕಿವಿಯಾರ ಕೇಳಿದ್ದೇನೆ, ನನ್ನನ್ನು ಕೇಳಿದ್ದಾರೆ. ಆ ವಾಸ್ತುಪುರುಷನು ವಲಸೆ ಹೋಗುವ ಕಾಲಕ್ಕೆ ಅದೆಷ್ಟೋ ಜನರು ತಮ್ಮ ಅಡಿಗಲನ್ನು ಹಾಕಿದ್ದಾರೆ. ಅವರು ಇವತ್ತು ಮನೆಗಳನ್ನು ಬಿಟ್ಟು ತಾವು ಪತಿ ಒಂದು ಕಡೆ, ದಂಪತಿ ಒಂದು ಕಡೆ, ಮಕ್ಕಳೊಂದು ಕಡೆ ಚೆಲ್ಲಾಪಿಲ್ಲಿಯಾಗಿ ಈ ರೀತಿ ಆಗುತ್ತದೆ. ಅದಕ್ಕೆ ದಯಮಾಡಿ ಯಾರೇ ಗೃಹವನ್ನು ನಿರ್ಮಿಸುವವರಾಗಲಿ ಯಾವುದೇ ಆಗಲಿ ಒಳ್ಳೆಯ ವೇಳೆಯಲ್ಲಿ ನೀವು ನಿಮ್ಮ ಮನೆಯ ಅಡಿಗಲ್ಲನ್ನು ಹಾಕಬೇಕು ಎಂದು ನಾನು ಕಳಕಳಿಯಾಗಿ ಮನವಿ ಮಾಡುತ್ತೇನೆ. ಅದೇ ರೀತಿ ವಾಸ್ತುಪುರುಷನು ಈಗೇನು ಹೇಳಿದೇನೆಂದರೆ ನಿದ್ರೆ ವಲಸೆ ಅಂತ ಹೇಳಿದೆ. ಆಮೇಲೆ ಕಸಗೂಡಿಸುವನು, ವಲಸೆ ಹೋಗುವನು, ನಿದ್ದೆ ಮಾಡುವನು. ಇವು ಮೂರು ಅತ್ಯಂತ ಸುಮಾರವಾರ್ಥವನ್ನ ಅಂದರೆ ಸುಮಾರು ಅಂತಂದರೆ ಯೋಗ್ಯವಲ್ಲ. ಈ ಮೂರು ಒಂದೊಂದು
14 ದಿವಸ 15 ದಿವಸ ಇರ್ತದೆ. 15 ದಿವಸ ವಾಸ್ತುಪುರುಷನು ನಿದ್ರೆಯನ್ನು ಮಾಡುತ್ತಾನೆ, ಮತ್ತೆ ಪುನಃ 15 ದಿನಗಳು ಕಸ ಗೂಡಿಸುತ್ತಾನೆ, 15 ದಿನ ವಲಸೆ ಹೋಗುತ್ತಾನೆ. ಪ್ರತಿ 3 ತಿಂಗಳಿಗೆ ಒಮ್ಮೆ ನಮಗೆ ರಾಜಯೋಗ ಬರುತ್ತದೆ. ಈ ರಾಜಯೋಗದಲ್ಲಿ ಸಾಧಾರಣ ದಿನಗಳೆಂದರೆ ಊಟ ಮತ್ತು ಅಡಿಗೆ. ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಊಟ ಮಾಡುವ ಕಾಲಕ್ಕೂ ಮತ್ತು ಅಡಿಗೆ ಮಾಡುವ ಕಾಲಕ್ಕೂ ನೀವು ಯಾವುದೇ ಶುಭ ಕೆಲಸವನ್ನು ಮಾಡಿದರೆ ಸಾಧಾರಣವಾಗಿ ಮನೆಯು ನಡೆಯುತ್ತದೆ. ಅತ್ಯಂತ ಸುಲಭವೆಂದರೆ ರಾಜಯೋಗದಲ್ಲಿ ಮಾಡಿದ್ದ ಮಾತ್ರ ಅತೀ ಒಳ್ಳೆ ಶೀಘ್ರವಾಗಿ ಆ ಮನೆಯು ಅಭಿವೃದ್ಧಿ ಹೊಂದುತ್ತದೆ. ಇನ್ನುಳಿದದ್ದಂತಂದರೆ ನಾನು ಈಗ ತಿಳಿಸಿದ ಹಾಗೆ ರಾಜಯೋಗ ತಿಳಿಸಿದ್ದೇನೆ, ಮತ್ತು ಅಡಿಗೆ ಮಾಡುವುದು ತಿಳಿಸಿದ್ದೇನೆ, ವಲಸೆ ಹೋಗುವುದು ತಿಳಿಸಿದ್ದೇನೆ, ನಿದ್ರೆ ಮಾಡುವುದು ತಿಳಿಸಿದ್ದೇನೆ. ಇದರಲ್ಲಿ ಇನ್ನುಳಿದದ್ದು ಎಂದರೆ ಕಸಗೂಡಿಸುವನು. ಅಂದರೆ ಒಬ್ಬ ಮನೆಯ ಒಡತಿ ಬೆಳಗ್ಗೆ ಎದ್ದ ತಕ್ಷಣ ಅವರು ಏನು ಮಾಡುತ್ತಾರೆ ಅಂತಂದರೆ, ಮಾತೆ ಮನೆಯನ್ನು ಶುಭ್ರವಾಗಿ ಸ್ವಚ್ಛವಾಗಿ ಮಾಡುತ್ತಿದ್ದಾರೆ. ಸ್ವಚ್ಛವಾಗಿ ಮಾಡುವ ಕಾಲಕ್ಕೆ ಅದನ್ನು ಆ ಕಸವನ್ನು ಗೂಡಿಸಿ ಎಲ್ಲ ಕಸದಲ್ಲಿ ಅದನ್ನು ಒಯ್ದು ಹೊರಗಡೆ ಎಸೆಯುತ್ತಾರೆ. ಅಂದರೆ ಆ ಮನೆಯಲ್ಲಿ ವಾಸಿಸುವವರಿಗೆ ಕಸಗೂಡಿಸುವ ಕಾಲಕ್ಕೆ ನೀವು ಅಡಿಗಲ್ಲಾಗಲಿ ಬಾಗಿಲಿಯಾಗಲಿ ಮತ್ತು ಗೃಹಪ್ರವೇಶವಾಗಲಿ ಇವು 3 ಅತ್ಯಂತ ಶುಭವಾದ ಟೈಮಿನಲ್ಲಿ, ಅಂದರೆ ನೀವು ಕಸಗೂಡಿಸುವ ಸಮಯದಲ್ಲಿ ಯಾವತ್ತೂ ಏನೂ ಮಾಡಬೇಡರಿ. ಅದು ಆ ಮನೆಯು ಏನಾಗುತ್ತದೆಂದರೆ, ನಮ್ಮ ಹಳ್ಳಿಗಾಡಿನ ಭಾಷೆಯ ಪ್ರಕಾರ ಇಡೀ ಮನೆಯು ಕಸಗೂಡಿಸಿದೆ, ಕಸಗೂಡಿಸಿ ಹೋಗಿಬಿಟ್ಟಿದೆ. ಆ ಮನೆಯಲ್ಲಿ ಯಾರೂ ಇರುವುದಕ್ಕೆ ಯೋಗ್ಯರಲ್ಲ. ಆ ಮನೆಯಲ್ಲಿ ವಾಸ ಮಾಡುವ ವ್ಯಕ್ತಿ ಯಜಮಾನನು, ಅವನಿಗೆ ಅಯೋಗ್ಯ ಬುದ್ಧಿ ಬಂದುಬಿಡುತ್ತದೆ. ಮನೆಯ ಒಡತಿ ಒಂದು ಥರ ಆಗ್ತಾಳೆ, ಮಕ್ಕಳು ಒಂದು ಥರ ಆಗುತ್ತಾರೆ. ಕೆಲವು ವರ್ಷಗಳಲ್ಲಿ ಆ ಮನೆಯು ಕಸದಂತೆ ಹೊರಗೆ ಎಸೆಯಲ್ಪಡುತ್ತದೆ ಆ ಮನೆಯಲ್ಲಿ ವಾಸಿಸುವವರನ್ನು. ಇದು ಕಸಗೂಡಿಸುವ ವಿಷಯದ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ. ಇದು ಅತ್ಯಂತ ಮುಖ್ಯವಾಗಿ ವಾಸ್ತುಪುರುಷನ ಶುಭ ವೇಳೆಯ ಬಗ್ಗೆ. ರಾಜಯೋಗದಲ್ಲಿ ನೀವು ಯಾವಾಗ ಬುನಿಯಾದಿ ಹಾಕಿದ್ದರೆ, ಅಡಿಗಲ್ಲು ಹಾಕಿದ್ದರೆ, ನಿಮ್ಮ ಮುಖ್ಯ ದ್ವಾರವನ್ನು ಕೂಡಿಸಿದ್ದರೆ, ಗೃಹ ಪ್ರವೇಶವನ್ನು ಮಾಡಿದ್ದರೆ ಆ ಮನೆಯಲ್ಲಿ ತಮ್ಮ ಯೋಗ್ಯತೆ ಅನುಸಾರವಾಗಿ ಸಕಲ ಐಶ್ವರ್ಯಗಳನ್ನು ಕೊಡುತ್ತಿದ್ದಾರೆ. ಇನ್ನು ಕೆಲವು ಜನರು ಮಾತನಾಡಿಕೊಳ್ಳುವುದು ಉಂಟು. ಹೇಗೆಂದರೆ, ರಾಜ್ಯಯೋಗದಲ್ಲಿ ನಾವು ಅಡಿಗಲ್ಲು, ಗೃಹ ಪ್ರವೇಶ ಮತ್ತು ಈ ರೀತಿ ಏನನ್ನು ಮಾಡಿದ್ದಾದರೆ ನಮಗೆ ಅಷ್ಟೊಂದು ಕೋಟ್ಯಾದ ದುಡ್ಡು ಬರುತ್ತದೆ ಅಂತ ಕೇಳುವುದು ಉಂಟು. ಇದು ಭಾಳ ತಪ್ಪು. ನಮ್ಮ ಯೋಗ್ಯತೆ ಅನುಸಾರವಾಗಿ ಕೋಟ್ಯಾಧಿಪತಿಯನ್ನು ನೋಡಿ ನಾವು ಸಾಮಾನ್ಯ ಲಕ್ಷದವರೆಗೆ ನಾವು ಬಳಕೆ ಮಾಡುವವರು ನಾವು ಇವತ್ತು ಒಂದೇ ಸಲ ರಾಜಯೋಗದಲ್ಲಿ ಅಡಿಗಲ್ಲಾಕಿ ಕೋಟ್ಯಾಧಿಪತಿ ಆಗ್ಯಾನಂತ ಕೇಳುವಂಥ ಅಪಹಾಸ್ಯ ಮಾಡುವ ವ್ಯಕ್ತಿಗಳ ಬಗ್ಗೆ ಅದು ಏನು ಹೇಳೋಕ್ಕೆ ಆಗೋದಿಲ್ಲ. ಇರಲಿ, ಜನರನ್ನು ನಾವು ನಿಂದನೆ ಮಾಡೋದು ಬೇಡ. ನಮ್ಮನ್ನು ಎಷ್ಟು ನಿಂದನೆ ಮಾಡಿದರೂ ಪರವಾಗಿಲ್ಲ. ಆದರೂ ನಾವು ಸಮಾಜಕ್ಕೆ ಒಳ್ಳೆಯದನ್ನು ಹೇಳಬೇಕು. ಇಡೀ ಸಮಾಜ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ನಡೆಯಬೇಕು. ಅವರು ಮಾಡುವ ಕೆಲಸ ಒಳ್ಳೆಯ ಸಮೃದ್ಧವಾಗಿ ನಡೆಯಬೇಕು. ಅದಕ್ಕೆ ನೀವು ನಾನು ಹೇಳಿದಂಥ ಅಲ್ಲ, ಕೇವಲ ನಾನು ಅಲ್ಲ, ಯಾವುದೇ ವಾಸ್ತು ಎಂಬುವುದು ಹೇಳುತ್ತದೆ. ಕೇವಲ ನಾನು ಹೇಳುತ್ತೇನೆಂಬುದು ಎಲ್ಲರೂ ಹೇಳುವುದು ವಾಸ್ತುವನ್ನು ನೋಡಿಕೊಂಡು. ಆದರೆ ವಾಸ್ತು ಪ್ರತಿಯೊಬ್ಬರೂ ಹೇಳುವುದುಂಟು. ಅದರಲ್ಲಿ ಸರಿಯಾದ ರೀತಿಯಲ್ಲಿ, ಸರಿಯಾದ ವೇಳೆಯಲ್ಲಿ, ಸರಿಯಾದ ಟೈಮಿನಲ್ಲಿ ಸರಿಯಾಗಿ ಹೇಳಬೇಕು. ಕೆಲವೊಬ್ಬರು ಕಚ್ಚಿಪಿಚ್ಚಿ ಹೇಳಿಬಿಡುತ್ತಾರೆ. ಏನೆಲ್ಲ ಅದು ಸರಿ ಹೋಗ್ತದ,
ಮನೆಯ ಮಾಲೀಕ ಏನು ಗೊತ್ತಿರಂಗಿಲ್ಲ ಅವನಿಗೆ. ಅವನು ಏನು ಮಾಡ್ತಾನೆ, ಇಲ್ಲಿ ಟ್ರಂಗ್ ಆಗ್ತದೆ ಬಾಗಿಲು, ಇಲ್ಲಿ ಟ್ರಂಗ್ ಆಗ್ತದ, ಈ ಕಡೆ ಮಾಡಿದ್ರೆ ಹೆಂಗಾಗ್ತದೆ, ಇಲ್ಲಿ ಕಿಟಕಿ ಟ್ರಂಗ್ ಆಗ್ತದೆ. ಅವನು ದುಡ್ಡು ಇಸ್ಕೊಂಡು ಹೋಗಿ ಬರುವುದಕ್ಕೆ ಬಂದಿರ್ತಾನೆ ಹೊರ್ತ ವಿನಃ ಮನೆಯ ಒಡೆಯರಿಗೆ ಸರಿಯಾಗಿ ಇದೇ ಟೈಮಿಗೆ, ಇದೇ ವೇಳೆಗೆ, ಇದೇ ಸ್ಥಳದಲ್ಲಿ ಬಾಗಿಲುಗಳನ್ನು ಇಡಬೇಕು, ಕಿಟಕಿಗಳನ್ನು ಇಡಬೇಕು, ಶೌಚಾಲಯಗಳನ್ನು ಎಲ್ಲಿ ಕಟ್ಟಬೇಕು, ಯಾವ ರೀತಿ ಹೇಳಬೇಕು, ವಾಸ್ತು ತಜ್ಞರು ಸರಿಯಾದ ರೀತಿಯಲ್ಲಿ ಹೇಳಬೇಕು. ಅದು ಎಷ್ಟು ಸರಿಯಾಗಿ ಹೇಳದಿದ್ದರೆ ಕೇಳಿದವನಿಗೆ ಅದರ ಬಗ್ಗೆ ಏನು ಅನ್ನಿಸೋದಿಲ್ಲ, ಮನೆ ಕಟ್ಟಿದವನಿಗೆ ಏನು ಅನ್ನಿಸೋದಿಲ್ಲ, ಹೇಳಿದವನಿಗೆ ಅದರ ಪಾಪ ಪ್ರಕ್ರಿಯೆಗಳು ಬರುವುದಂತೂ ನಿಜವಾಗಿರುತ್ತದೆ ಎಂದು ನಾನು ನನ್ನ ಎರಡನೆಯ ಸಂಚಿಕೆಯನ್ನು ಹೇಳಿ ಇದು ಮಾಡುತ್ತೇನೆ, ಮತ್ತೆ ಮುಗಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ಬೇರೆ ವಿಧವಾದ ಮಾಹಿತಿಗಳನ್ನು ತಮ್ಮಲ್ಲಿ ತಿಳಿಪಡಿಸುತ್ತೇನೆ. ಅದಕ್ಕಾಗಿ ನೀವು ನನ್ನ VK ನಿಜ ವಾಸ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದೆ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ಮತ್ತೆ ಮತ್ತೆ ಬಂದು ನಿಮಗೆ ತಲುಪುತ್ತಾವೆ. ಏನು ಸಮಾಜ ಬೇಸು ಚೆನ್ನಾಗಿರಬೇಕೆಂಬುದು ನನ್ನ ಕಳಕಳಿಯ ಮನವಿ. ನಮಸ್ಕಾರ.